ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಿದ್ದರಾಮಯ್ಯನವ್ರನ್ನ ರಾಷ್ಟ್ರ ರಾಜಕಾರಣ ಕಳ್ಸೋಕೆ ಡಿ.ಕೆ. ಶಿವಕುಮಾರ್ ಟೀಮ್ ಬಹಳ ಉತ್ಸುಕವಾಗಿದೆ. ಕರ್ಕೊಳ್ಳೋಕೆ ಕೇಂದ್ರ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬಹಳ ಉತ್ಸುಕವಾಗಿದೆ. ಇತ್ಲ ಕಡೆ ಬಿಜೆಪಿಯವರು ರಾಮುಲು ಅವರು ಸಹ ಅವ್ರನ್ನ ಕಳ್ಸೋಕೆ ಉತ್ಸುಕರಾಗಿದ್ದಾರೆ. ಜೊತೆಗೆ ಬೇರೆ ಬೇರೆ ಕಾಮೆಂಟ್ ಮಾಡಿದ್ದಾರೆ. ನರೇಂದ್ರ ಮೋದಿಗೆ ಸಿದ್ದರಾಮಯ್ಯವ್ರ ಕಾಂಪಿಟೇಟರ್ ಅಂತೆ ರಾಮುಲು ಅವ್ರ ಪ್ರಕಾರ. ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಹೋಗ್ತಾರೆ ಅಂತ ರಾಮುಲು ಹೇಳಿದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ಗೆ CM ಸ್ಥಾನ ಬಿಟ್ಟು ಕೊಡ್ಬೋದು. ಸಿದ್ದರಾಮಯ್ಯ ಮನವೊಲಿಸಿ ಡಿ.ಕೆ.ಶಿನ CM ಮಾಡ್ಬೋದು. ಸಿದ್ದರಾಮಯ್ಯರನ್ನ ರಾಷ್ಟ್ರ ಮಟ್ಟಕ್ಕೆ ಕರೆದೊಯ್ತಾರೆ ಕಾಂಗ್ರೆಸ್ ಅವರು. ಪ್ರಧಾನಿ ಮೋದಿ ಕೂಡ OBC ನಾಯಕರು. ಪ್ರಧಾನಿ ಮೋದಿ ಅವರಿಗೆ ಕಾಂಪಿಟೇಟರ್ ಇಲ್ಲ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಗೆ ಅಷ್ಟು ಜನಪ್ರಿಯತೆ ಇಲ್ಲ. ಆದರೆ ಮೋದಿಗೆ ಸಿದ್ದರಾಮಯ್ಯರನ್ನ ಕಾಂಪಿಟೇಟರ್ ಆಗಿ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಪ್ರಭಾವಿ ನಾಯಕ, ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅಂತ ರಾಮುಲು. ಇದೊಂಥರ ಇದು ಹೊಗಳಿಕೆಯೋ ತೆಗಳಿಕೆಯೋ ಗೊತ್ತಾಗಲ್ಲ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಗೆ ಆ ಮಟ್ಟಿಗೆ ಚಾರ್ಮ್ ಇಲ್ಲ, ಜನಪ್ರಿಯತೆ ಇಲ್ಲ. ಸಿದ್ದರಾಮಯ್ಯನವರು OBC ಲೀಡ್ರು, ಮೋದಿನೂ OBC ಲೀಡ್ರು. ಮೋದಿಗೆ ಸರಿಯಾದ ಎದುರಾಳಿ ಸಿದ್ದರಾಮಯ್ಯನವರು ಅನ್ನೋದು ರಾಮುಲು ಅವ್ರ ಮಾತು. ಸಿದ್ದರಾಮಯ್ಯನವ್ರಿಗೆ ಏನಾರ ಹಿಂದಿ ಬಂದಿದ್ರೆ, ಮೇರೆ ಪ್ಯಾರೆ ದೇಶವಾಸಿಯೋ ಅಂತವೆಲ್ಲ ಒಂದಷ್ಟು ಭಾಷಣ ಗೀಷಣ ಮಾಡಿ ಹಿಂದಿ ಕಲ್ತ್ಕೊಂಡಿದ್ರೆ ಕರೆಕ್ಟ್. ಸಿದ್ದರಾಮಯ್ಯ ಯಾರಿಗೂ ಎದುರಲ್ಲ, ಮನುಷ್ಯ ಯಾರಿಗೂ ಕೇರ್ ಮಾಡಲ್ಲ. ಸಿದ್ದರಾಮಯ್ಯ ಸುತ್ತಮುತ್ತಲ ಇರೋರು ಗುಡ್ಡೆ ಹಾಕೊಂಡಿರ್ಬೋದು, ಗೋರಿ ದುಡ್ಡ ಲೂಟಿ ಗಿಟಿ ಮಾಡಿ. ಆದರೆ ಸಿದ್ದರಾಮಯ್ಯನವ್ರು ಭ್ರಷ್ಟರಲ್ಲ. ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಬದುಕಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಷ್ಟು ದುಡ್ಡು ಮಾಡಲಿಲ್ಲ, ಆಸ್ತಿ ಮಾಡಲಿಲ್ಲ, ಹಣ ಮಾಡಲಿಲ್ಲ. ಆದರೆ ಸಿದ್ದರಾಮಯ್ಯನವ್ರು ಹೆಸರು ಹೇಳ್ಕೊಂಡಷ್ಟು ದುಡ್ಡು ಮಾಡ್ಕೊಂಡವ್ರು ಜೋರಾಗೆ. ಅವ್ರವ್ರು CM ಆಗಕ್ಕೆ ಎಷ್ಟು ಬೇಕಷ್ಟು ಮಾಡಿ ಇಟ್ಕೊಂಡವ್ರೆ. ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋದ್ರೆ ಮೋದಿ ವಿರುದ್ಧ ನಿಲ್ಬಹುದಾ? ಭಾಷೆಯ ಹಿಡಿತಾ ಇದ್ದಾರೆ, ಆಗತ್ತೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಲಾಭವನ್ನು ಪಡ್ಕೋತಾರ ಅಂತಕ್ಕೆ ಹೋಗ್ತಾರ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಆದರೆ ಡಿ.ಕೆ. ಶಿವಕುಮಾರ್ ಅವರ ಆದಿ ಸುಗಮ ಆಗಬೇಕು ಅಂತಂದ್ರೆ ಸಿದ್ದರಾಮಯ್ಯನವ್ರನ್ನ ಇಲ್ಲಿ ಇಟ್ಕೊಂಡ್ರೆ, ಬೆಂಗಳೂರು ಇಟ್ಕೊಂಡ್ರೆ ಸಮಸ್ಯೆ. ಹಾಗಾಗಿ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸ್ಬೇಕು, ಅನಿವಾರ್ಯ, ಕಾಂಗ್ರೆಸ್ಗೆ ಕರ್ಕೋಬೇಕು. ಆದರೆ ರಾಮುಲು ಅವರು ಹೇಳೋ ಥರ ರಾಷ್ಟ್ರ ರಾಜಕಾರಣದಲ್ಲಿ ಮೋದಿಗೆ ಎದುರಾಳಿಯಾಗಿ ನಿಲ್ಲಬೇಕು ಅಂದರೆ ಆ ಭಾಷೆ ಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಭಾಷಾ ಹಿಡಿತಾ ಇದೆ, ಪ್ರಾವೀಣ್ಯತೆ ಇದೆ, ಮಾತಾಡ್ತಾರೆ ಅವರು. ಮಲ್ಲಿಕಾರ್ಜುನ್ ಖರ್ಗೆ ಸ್ಟ್ರಾಂಗ್. ರಾಷ್ಟ್ರ ರಾಜಕಾರಣದ ವಿಚಾರ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಿದ್ದರಾಮಯ್ಯನವರ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ. ಸಿದ್ದರಾಮಯ್ಯನವ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಷ್ಟೇ ಹಿಂದಿ ಬಂದಿದ್ರೆ ಡೆಫಿನೆಟ್ಲಿ ಅವ್ರನ್ನೂ ಬಿಟ್ ಮಾಡಿರೋರು. ಆದರೆ ಭಾಷೆಯ ಸಮಸ್ಯೆ. ಭಾಷೆ ಒಂದು ಶಕ್ತಿ, ಭಾಷೆ ಒಂದು ಶಕ್ತಿ. ಹಾಗಾಗಿ ಸಿದ್ದರಾಮಯ್ಯನವರು ರಾಜ್ಯ ರಾಜಕಾರಣದಲ್ಲಿ ಟಗರು, ಹುಲಿಯ ಎಲ್ಲವೂ ಹೌದು. ಆದರೆ ರಾಷ್ಟ್ರ ರಾಜಕಾರಣದಲ್ಲಿ ಹೋಗ್ಬಿಟ್ಟು ಅದನ್ನು ಪ್ರೂವ್ ಮಾಡಬೇಕು ಅಂದರೆ ಭಾಷೆ ಬೇಕು. ಹಾಗಾಗಿ ರಾಮುಲು ಅವ್ರು ಏನೋ ಅವ್ರ ಆಪ್ತ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂದ್ಬಿಟ್ಟು ಸಿದ್ದರಾಮಯ್ಯನವ್ರನ್ನ ನರೇಂದ್ರ ಮೋದಿ ಕಾಂಪಿಟೇಟ್ರು ಅಂತ ಒಪ್ಪಿಸಿ ಕಳಿಸ್ತಾವ್ರೆ. ಏನಿಯವು ತಾವೇನು ಹೇಳ್ತೀರಿ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋದ್ರೆ ನರೇಂದ್ರ ಮೋದಿ ವಿರುದ್ಧ ತೊಡೆತಟ್ಟಿ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯನಾ? ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಸಿದ್ದರಾಮಯ್ಯ ಮಿಂಚೋಕೆ ಅವಕಾಶ ಇದೆಯಾ? ಅಲ್ಲೂ ಹೌದು ಹುಲಿಯ ಅಂತ ಹೇಳೋಕೆ ಅವಕಾಶ ಇದೆಯಾ? ತಾವೇನು ಹೇಳ್ತೀರಿ? ನರೇಂದ್ರ ಮೋದಿಗೆ ಸರಿಸಾಟಿಯೇ ಸಿದ್ದರಾಮಯ್ಯನವರು? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.